ನಮಸ್ಕಾರ. ಇವತ್ತಿನ ವಿಡಿಯೋ ಬಡ್ಡಿಯ ದರ ಯಥಾಸ್ಥಿತಿ, ಈಗ ಯಾವ ಷೇರುಗಳು ಮೇಲಕ್ಕೆ ಹೋಗಬಹುದು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಕೆಲವು ದಿನಗಳಿಂದ ಮಾರುಕಟ್ಟೆಯಲ್ಲಿ ಒಂದು ತರ ನರ್ವಸ್ನೆಸ್ ಇತ್ತು. ಯಾಕಂದ್ರೆ RBI ಅನೌನ್ಸ್ಮೆಂಟ್ ಬಾಕಿ ಇತ್ತು ರೇಟ್ ಆಫ್ ಇಂಟ್ರೆಸ್ಟ್ ಬಗ್ಗೆ. ಇವತ್ತು ಬೆಳಿಗ್ಗೆ RBI ಗವರ್ನರ್ ಅನೌನ್ಸ್ ಮಾಡಿದ್ರು, ನಾವು ಬಡ್ಡಿಯ ರೇಟ್ ಅನ್ನು ಯಥಾಸ್ಥಿತಿ ನೀಡುತ್ತಾ ಇದ್ದೇವೆ, ಅದನ್ನ ಮೇಲಕ್ಕೆ ತಗೊಂಡು ಹೋಗ್ತಾ ಇಲ್ಲ. ಇದೀಗ ಆಲ್ಮೋಸ್ಟ್ 3-4 ಮೀಟಿಂಗ್ ನಲ್ಲಿ ಏಪ್ರಿಲ್ ಇಂದ 2023ರಿಂದ ಅದೇ ರೀತಿ ಯಥಾಸ್ಥಿತಿಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದರ ಅರ್ಥ ಏನು ಅಂತಂದ್ರೆ, ಸಾಲಗಳು ಇನ್ನು ಮುಂದೆ ಪುನಃ ಎಕ್ಸ್ಪೆನ್ಸಿವ್ ಆಗೋದಿಲ್ಲ. ಇನ್ಫ್ಲೇಷನ್ ಜಾಸ್ತಿ ಆದಾಗ ಇಂಟ್ರೆಸ್ಟ್ ರೇಟ್ ಅನ್ನ ಜಾಸ್ತಿ ಮಾಡ್ತಾರೆ, ಅಂದ್ರೆ ಇನ್ಫ್ಲೇಷನ್ ಅನ್ನ ಕಂಟ್ರೋಲಿಗೆ ತರಬೇಕು ಅಂತ. ಆದ್ದರಿಂದ ಇನ್ಫ್ಲೇಷನ್ 6.8% ಇದೆ ಸದ್ಯದ ಮಟ್ಟಿಗೆ. RBI ಅವರು ವೇಟ್ ಅಂಡ್ ವಾಚ್ ಪಾಲಿಸಿಗೆ ತಮ್ಮನ್ನು ಶರಣು ಮಾಡಿಕೊಂಡಿದ್ದಾರೆ. ಯಾವಾಗ ಒಂದು ದೇಶದಲ್ಲಿ ಸಾಲದ ದರ ಒಂದಷ್ಟು ಜಾಸ್ತಿ ಆಗುತ್ತೆ ಮತ್ತು ಸಾಲ ಎಕ್ಸ್ಪೆನ್ಸಿವ್ ಆಗುತ್ತೆ, ಅವಾಗ EMI ಪೇಮೆಂಟ್ಗಳು ಮೇಲಕ್ಕೆ ಹೋಗ್ತವೆ. ಅಲ್ಲಿಗೆ ಜನರ ಹತ್ರ ಸೇವ್ಡ್ ಮನಿ ಅಥವಾ ಸೇವಿಂಗ್ಸ್ ಮಾಡ್ತಿರುವಂತ ದುಡ್ಡು ಕಮ್ಮಿ ಆಗುತ್ತೆ. ಅಲ್ಲಿಗೆ ಕಂಪನಿಗಳಿಗೆ ಒಂದಷ್ಟು ನುಕ್ಸಾನ ಆಗುತ್ತೆ. ಅಂದ್ರೆ ಜನ ಪರ್ಚೇಸ್ ಮಾಡೋದನ್ನ ಕಮ್ಮಿ ಮಾಡ್ತಾರೆ, ಯಾಕಂದ್ರೆ ಹಣವನ್ನು ಬ್ಯಾಂಕ್ಗಳಿಗೆ ಕಟ್ಟಬೇಕಾಗುತ್ತೆ. ಅದರಿಂದಾಗಿ ಗೂಡ್ಸ್ ಮತ್ತು ಸರ್ವಿಸಸ್ಗೆ ಒಂದಷ್ಟು ಡಿಮಾಂಡ್ ಕಮ್ಮಿ ಆಗುತ್ತೆ ಮತ್ತು ಅಲ್ಲಿಂದ ಇನ್ಫ್ಲೇಷನ್ ಒಂದಷ್ಟು ಕಮ್ಮಿ ಆಗುತ್ತೆ. ಅಲ್ಲಿಗೆ ಮನಿ ಸರ್ಕ್ಯುಲೇಷನ್ ಮಾರುಕಟ್ಟೆಯಲ್ಲಿ ಒಂದಷ್ಟು ಕಮ್ಮಿ ಆಗುತ್ತೆ. RBI ಅವರ ಭವಿಷ್ಯವಾಣಿ ಏನು ಅಂತಂದ್ರೆ, ಈ ವರ್ಷದ GDP ಗ್ರೋತ್ 6.5% ಇರುತ್ತೆ ಮತ್ತು ಅದೇ ತರನೇ ಹಣದ ಉಬ್ಬರ 5.4% ಆಗುತ್ತೆ. ಇದು ಹಿಂದಿನ ದಿನಗಳ ಎಸ್ಟಿಮೇಟ್ ಪ್ರಕಾರನೇ ಇದೆ. ಸದ್ಯದ ಮಟ್ಟಿಗೆ ಇದು ಒಂದು ದೊಡ್ಡ ಗುಡ್ ನ್ಯೂಸ್ ಫಾರ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟರ್ಸ್. ಯಾಕಂತಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವಾಗ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗುತ್ತೋ ಆವಾಗ ಕಂಪನಿಗಳ ಪ್ರಾಫಿಟ್ ಕೂಡ ಕಮ್ಮಿ ಆಗುತ್ತೆ. ಮತ್ತೆ ಕಂಪನಿಗಳ ರೇಟು ಅದೇನು ಮಾರ್ಕೆಟ್ ರೇಟ್ ಇದೆ ಅದು ಮೇಲಕ್ಕೆ ಹೋಗೋದಿಲ್ಲ. ಇನ್ವೆಸ್ಟರ್ಸ್ಗೆ ಒಂದಷ್ಟು ಕಠಿಣ ಆಗುತ್ತೆ ಹಣವನ್ನು ಹೂಡ್ಲಿಕ್ಕೆ. ಇವತ್ತು RBI ಅವರು ಇಂಟ್ರೆಸ್ಟ್ ರೇಟ್ ಅನ್ನು ಯಥಾಸ್ಥಿತಿಯಲ್ಲಿ ಇಟ್ಟಿರೋದ್ರಿಂದ ಯಾವ್ಯಾವ ಸೆಕ್ಟರ್ಗಳಿಗೆ ಬೆನಿಫಿಟ್ ಆಗುತ್ತೆ ಅಂತ ಒಂದು ಸಣ್ಣ ಪಟ್ಟಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಮೊದಲನೇದು ಬ್ಯಾಂಕಿಂಗ್ ಅಂಡ್ ಫೈನಾನ್ಸ್ ಸೆಕ್ಟರ್ ಸ್ಟಾಕ್ಸ್. ಯಾವಾಗ ಇಂಟ್ರೆಸ್ಟ್ ರೇಟು ಮೇಲಕ್ಕೆ ಹೋಗುತ್ತೋ ಅವಾಗ ಪ್ರಾಫಿಟಬಿಲಿಟಿ ಬ್ಯಾಂಕ್ಸ್ ಕಮ್ಮಿ ಆಗುತ್ತೆ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಕಮ್ಮಿ ಆಗುತ್ತೆ. ಯಾಕಂದ್ರೆ ಕಾಸ್ಟ್ ಆಫ್ ಬಾರೋಯಿಂಗ್ ದಿ ಮನಿ ಗೋಸ್ ಅಪ್. ಅದೇ ರೀತಿ ಯಾವ ರೀತಿ ಕಾಸ್ಟ್ ಮೇಲೆ ಹೋಗಿದೆಯೋ ಅದೇ ತರನೇ ಕಸ್ಟಮರ್ಸಿಗೆ ಆ ಮಟ್ಟದಲ್ಲಿ ಅವರು ಎಕ್ಸ್ಟ್ರಾ ಹಣವನ್ನು ಚಾರ್ಜ್ ಮಾಡುವಾಗಿಲ್ಲ. ಆ ಉಳಿದ ಹಣವನ್ನು ಬ್ಯಾಂಕಿನವರು ತಾವೇ ಅಬ್ಸರ್ವ್ ಮಾಡಬೇಕಾಗುತ್ತೆ. ಅಲ್ಲಿಗೆ ಬ್ಯಾಂಕಿನ ಪ್ರಾಫಿಟಬಿಲಿಟಿ ಕಮ್ಮಿ ಆಗುತ್ತೆ. ಉದಾಹರಣೆಗೆ RBI ಏನಾದ್ರು 0.5% ಇಂಟ್ರೆಸ್ಟ್ ರೇಟ್ ಅನ್ನು ಜಾಸ್ತಿ ಮಾಡಿದ್ರೆ ಬ್ಯಾಂಕ್ನವರು ಒಂದು 0.3% ವರೆಗೂ ಜಾಸ್ತಿ ಮಾಡಬಹುದು. 0.2% ತಾವೇ ತಮ್ಮ ಲಾಭದಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ, ಅದನ್ನ ಅಬ್ಸರ್ವ್ ಮಾಡ್ಕೊಳ್ಬೇಕಾಗುತ್ತೆ. ಆದ್ದರಿಂದ ಸ್ಟಾಕ್ಸ್ ಲೈಕ್ ಬಜಾಜ್ ಫೈನಾನ್ಸ್, HDFC ಬ್ಯಾಂಕ್, ICICI ಬ್ಯಾಂಕ್ ಮತ್ತು ಮೆನಿ ಅದರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗೆ ಬೇಕಾದಷ್ಟು ಬೆನಿಫಿಟ್ ಆಗುತ್ತೆ ಈ RBI ಡಿಮಾಂಡ್ ಇಂದ. ಮತ್ತು ಡಿಮಾಂಡ್ ಫಾರ್ ಲೋನ್ಸ್ ವಿಲ್ ಬಿ ವೆರಿ ಗುಡ್ ಸಿನ್ಸ್ ದ ಇಂಟ್ರೆಸ್ಟ್ ರೇಟ್ಸ್ ಆರ್ ನಾಟ್ ಹೈ. ಈಗ ಎರಡನೆಯ ಸೆಕ್ಟರ್ ರಿಯಲ್ ಎಸ್ಟೇಟ್ ಸೆಕ್ಟರ್ ಸ್ಟಾಕ್ಸ್. ನೀವು ನೋಡಿದ ಹಾಗೆ ಮೆಜಾರಿಟಿ ಜನ ರಿಯಲ್ ಎಸ್ಟೇಟ್ ನಲ್ಲಿ ಮನೆಗಳನ್ನು, ಫ್ಲಾಟ್ಗಳನ್ನು, ಸೈಟ್ಗಳನ್ನು ಕೊಡಬೇಕಾದ್ರೆ ಏನಿದ್ದರೂ ಕೂಡ ಬ್ಯಾಂಕ್ ಲೋನ್ ತಗೊಳ್ತಾರೆ. ಬ್ಯಾಂಕಿನ ಲೋನಿನ ಬಡ್ಡಿಯ ದರ ಜಾಸ್ತಿ ಆಯಿತು ಅಂತಂದ್ರೆ ಆವಾಗ ಅವರು ತಾವು ಕೊಂಡುಕೊಳ್ಳುವಂತ ಡಿಸಿಷನ್ ಅನ್ನು ಲೇಟ್ ಮಾಡ್ತಾರೆ. ಯಾಕಂದ್ರೆ ಮುಂದೆ ಅವರಿಗೆ EMI ಕೂಡ ಜಾಸ್ತಿ ಇರುತ್ತೆ. ಆದ್ದರಿಂದ ಈ ಯಥಾಸ್ಥಿತಿಯಲ್ಲಿರುವುದರಿಂದಾಗಿ DLF, ಗಾಡ್ರೇಜ್ ಪ್ರಾಪರ್ಟೀಸು, ಬ್ರಿಗೇಡ್, ಇಂಡಿಯಾ ಬುಲ್ ರಿಯಲ್ ಎಸ್ಟೇಟ್ ಈ ಷೇರುಗಳಿಗೆ ಒಂದಷ್ಟು ಶುಕ್ರದಶೆ ಪ್ರಾರಂಭ ಆಗುತ್ತೆ. ಇವತ್ತು ಬೆಳಿಗ್ಗೆ RBI ಅವರ ಇಂಟ್ರೆಸ್ಟ್ ರೇಟ್ ಯಥಾಸ್ಥಿತಿ ಅಂತ ತಿಳಿದ ಮೇಲೆ ಸುಮಾರು ರಿಯಲ್ ಎಸ್ಟೇಟ್ ಕಂಪನಿಗಳು ಇವತ್ತು 2-3% ಮೇಲಕ್ಕೆ ಹೋಗಿದೆ. ಮತ್ತು ರಿಯಲ್ ಎಸ್ಟೇಟ್ ಇಂಡೆಕ್ಸ್ ಏನಿದೆ ರಿಯಾಲಿಟಿ ಸೆಕ್ಟರ್ ಅದು ಕೂಡ 2% ಮೇಲಕ್ಕೆ ಹೋಗಿದೆ. ಮೂರನೆಯ ಸೆಕ್ಟರ್ ಆಟೋಮೊಬೈಲ್ ಸೆಕ್ಟರ್ ಸ್ಟಾಕ್ಸ್. ಸಾಮಾನ್ಯವಾಗಿ ಯಾರೇ ಕಾರ್ ತಗೊಳ್ಳಿ, ಸ್ಕೂಟರ್ ತಗೊಳ್ಳಿ, ಒಂದು ಸಣ್ಣ ಲೋನ್ ಅನ್ನು ತಗೊಳ್ತಾರೆ. ಯಾಕಂದ್ರೆ ಆಟೋ ಲೋನ್ಗಳಿಗೂ ಕೂಡ ಇಂಟ್ರೆಸ್ಟ್ ರೇಟ್ ತುಂಬಾ ಕಮ್ಮಿ ಇದೆ. ಹೀಗೆ ಅವರು ಡ್ರೀಮ್ ವೆಹಿಕಲ್ಗಳನ್ನು ತಗೊಂಡಾಗ ಅದೇನಾದ್ರೂ ಲೋನಿನ ರೇಟ್ ಜಾಸ್ತಿ ಇದ್ರೆ ಈಗ ತಗೊಳ್ಳೋ ಬದಲು ಮತ್ತೆ ಪೋಸ್ಟ್ಪೋನ್ ಮಾಡ್ತೇನೆ ಅಂತ ಹೊರಡ್ತಾರೆ.
ಅಲ್ಲಿಗೆ ಆ ಕಂಪನಿಗಳ ಷೇರುಗಳು ಡೌನ್ ಆಗ್ತವೆ. ಈಗ ಯಥಾಸ್ಥಿತಿ ಇರುವುದರಿಂದ ಹೆಚ್ಚಿನವರು ಕಾರು ಸ್ಕೂಟರ್ ತೆಗೆದುಕೊಳ್ಳುವಂತ ಪ್ರಯತ್ನವನ್ನು ಇನ್ನೊಮ್ಮೆ ಮಾಡ್ತಾರೆ. ಉದಾಹರಣೆಗೆ ಯಾವ ಕಂಪನಿಗಳಿಗೆ ಬೆನಿಫಿಟ್ ಆಗ್ಬೋದು? ಮಾರುತಿ ಸುಜುಕಿ, ಟಾಟಾ ಮೋಟಾರ್ಸ್, MNM, ಬಜಾಜ್ ಆಟೋ, ಹೀರೋ ಮೋಟೋಕಾರ್ಪ್ ಇತ್ಯಾದಿ. ಇವತ್ತು ಹೆಚ್ಚಿನ ಆಟೋಮೊಬೈಲ್ ಕಂಪನಿಗಳ ಷೇರುಗಳು 0.5 to 1% ಮೇಲಕ್ಕೆ ಹೋಗಿದ್ದಾರೆ. ಈ ಮೂರು ಸೆಕ್ಟರ್ನ ಷೇರುಗಳನ್ನು ನಾವು ಸಾಮಾನ್ಯವಾಗಿ ರೇಟ್ ಸೆನ್ಸಿಟಿವ್ ಸ್ಟಾಕ್ಸ್ ಅಂತ ಕರೀತೇವೆ. ಮತ್ತು ಮುಂದಿನ RBI ಮೀಟಿಂಗ್ ಇರೋದು ಡಿಸೆಂಬರ್ 2023 ವರೆಗೆ. ಅಲ್ಲಿಯವರೆಗೆ ರೇಟ್ ಹೈಕ್ ಆಗೋದಿಲ್ಲ ಅನ್ನುವಂಥದ್ದು ಸಾಮಾನ್ಯ ಜನರ ಒಂದು ಅಭಿಪ್ರಾಯ. ಆದರೆ ಮಧ್ಯದಲ್ಲೇ ಏನಾದರೂ ಇನ್ಫ್ಲೇಷನ್ ಜಾಸ್ತಿ ಆದರೆ ಒಂದು ಎಕ್ಸ್ಟ್ರಾರ್ಡಿನರಿ ಮೀಟಿಂಗ್ RBI ಕರೆದು ಮತ್ತೆ ಪುನಃ ಇಂಟ್ರೆಸ್ಟ್ ರೇಟ್ ಅನ್ನು ಜಾಸ್ತಿ ಮಾಡುವಂತ ಚಾನ್ಸಸ್ ಇದೆ. ಅದನ್ನು ಅಲ್ಲಗಲಿಕ್ಕೆ ಆಗೋದಿಲ್ಲ. ಈ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಮುಂದಿನ 6 ರಿಂದ 12 ತಿಂಗಳಲ್ಲಿ ನೀವೇನಾದ್ರೂ ಮನೆಯ ಲೋನ್ ಅಥವಾ ಕಾರ್ ಲೋನ್ ಅನ್ನು ತೆಗೆದುಕೊಳ್ಳುವಂತ ಚಾನ್ಸಸ್ ಇದೆಯಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ನಾವು ನಿಸ್ವಾರ್ಥತೆಯಿಂದ ಈ ವಿಡಿಯೋಗಳನ್ನು ಮಾಡ್ತಾ ಇದ್ದೇವೆ, ಎಲ್ಲರಿಗೂ ಅನುಕೂಲ ಆಗಲಿ ಅಂತ. ನಿಮ್ಮ ಕೋಆಪರೇಷನ್ ಕೂಡ ಬೇಕು. ನಿನ್ನೆಯಷ್ಟೇ ನಾವು 2 ಲಕ್ಷ ಸಬ್ಸ್ಕ್ರೈಬರ್ಸ್ ಅನ್ನು ಮೀರಿ ನಡೀತಾ ಇದ್ದೇವೆ. ಆದಷ್ಟು ಬೇಗ 10 ಲಕ್ಷ ಜನರಿಗೆ ಸರ್ವಿಸ್ ಕೊಡಬೇಕು ಅನ್ನುವಂಥದ್ದು ನಮ್ಮ ಒಂದು ಆಸೆ. ಅದಕ್ಕೆ ನಿಮ್ಮ ಕೋಆಪರೇಷನ್ ಅತಿ ಅಗತ್ಯ ಅಂತ ಹೇಳ್ತಾ ಇದ್ದೇನೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.